2 ವರ್ಷಕ್ಕೊಮ್ಮೆ ನಡೆಯುವ ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ದೇವಸ್ಥಾನದ ಜಾತ್ರೆ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿದೆ. ಫೆಬ್ರವರಿ 24ರಂದು ಬೆಳಗ್ಗೆ 5 ಗಂಟೆಗೆ ಗಾಂಧಿ ಬಜಾರ್ನಲ್ಲಿ ದೇವಿಯ ಪ್ರತಿಷ್ಠಾಪನೆ ನಡೆಯಲಿದ್ದು, ಬೆಳಗ್ಗೆ 7 ಗಂಟೆಗೆ ತಾಯಿಯನ್ನ ಗಾಂಧಿ ಬಜಾರ್ನಲ್ಲಿ ಮಡಲಕ್ಕೆ ಅರ್ಪಿಸಿ ಪೂಜೆ ನಡೆಯಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಮಾರಿಕಾಂಬೆ ಜಾತ್ರಾ ಸಮಿತಿಯ ಅಧ್ಯಕ್ಷ ಎಸ್.ಕೆ. ಮರಿಯಪ್ಪ ಹಾಗೂ ಎನ್. ಮಂಜುನಾಥ್ ಮಾಹಿತಿ ನೀಡಿದರು. ಕೋಟೆ ಶ್ರೀ ಮಾರಿಕಾಂಬಾ ಈ ಜಾತ್ರೆಗೆ ಹಾಗೆ ಇಲ್ಲಿನ ಗದ್ದಿಗೆಗೆ ವಿಶೇಷವಾಗಿ ಇತಿಹಾಸ ಇದೆ. ಎಲ್ಲವೂ ಸಹ ಸಂಪ್ರದಾಯಬದ್ಧವಾಗಿ ಆಚರಣೆಯನ್ನು ಮಾಡಬೇಕಾಗತ್ತೆ. ಯಾವುದೇ ಸಂಪ್ರದಾಯಕ್ಕೆ ಚ್ಯುತಿ ಬರದೇ ಇರೋ ಹಂಗೆ ಪೂಜಾ ವಿಧಿವಿಧಾನಗಳು ಸಹ ಇರ್ತವೆ. ಇವತ್ತು ಮಂಗಳವಾರ ಬೆಳಗಿನ ಜಾವ ನಾಡಿಗರ ಬ್ರಾಹ್ಮಣ ಸಮುದಾಯದ ನಾಡಿಗರ ಮನೆಯಿಂದ ನಾವು ಅವರನ್ನು ಏನು ಮದುವೆ ಆಚರಣೆ ಇರುತ್ತೆ ಆ ರೀತಿಯಲ್ಲಿ ಅವ್ರ ಮನೆಗೆ ಹೋಗಿ ನಾವು ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಅವರನ್ನು ಆಹ್ವಾನಿಸಿ ಕರ್ಕೊಂಬರ್ತೀವಿ. ಅದೇ ರೀತಿ ವಿಶ್ವಕರ್ಮ ಸಮಾಜದವರು ಅವರು ಮಾಂಗಲ್ಯ ಧಾರಣೆ ಮಾಡಿದ್ರೆ ಇವರು ಬಾಸಿಂಗ ಧಾರಣೆ ಮಾಡ್ತಾರೆ. ವಿಶೇಷವಾಗಿ ನಮಗೆ ನೀವೆಲ್ಲ ಗಮನಿಸಿದ್ದೀರಿ, ಈ ಸತಿ ಹೆಚ್ಚು ಒತ್ತು ಕೊಟ್ಟು ಹೇಳಬೇಕಾಗಿದೆ. ಈ ನಾಡಿನ ಖ್ಯಾತ ಶಿಲ್ಪಿ ಕಾಶಿನಾಥ್ ಅವರು ನಮ್ಮ ಮಾರಿಕಾಂಬೆನ ದೊಡ್ಡ ಮೂರ್ತಿನ ಮತ್ತು ಈಗ ನಾವು ವಿಸರ್ಜನಾ ಮೂರ್ತಿನ ಹಾಗೆ ನಮ್ಮ ದೇವಸ್ಥಾನದಲ್ಲಿರೋ ಮೂರ್ತಿನ ಎಲ್ಲವನ್ನೂ ಅವರೇ ಮಾಡಿದಂಥವ್ರು. ವಿಶೇಷವಾಗಿ ನಾವು ಏನು ವಿಸರ್ಜನೆ ಮಾಡ್ತೀವಿ ಅದರದ್ದೇ ಸಂಪ್ರದಾಯಗಳು ಶಾಸ್ತ್ರಗಳು ಎಲ್ಲ ನಡೆಯುವಂಥದ್ದು. ಹಾಗಾಗಿ ನಾವು ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದನ್ನ ಮೊನ್ನೆ ಕಮಿಟಿಯಲ್ಲಿ ಕೂತಾಗ ಅವರು ಹೇಳಿದ್ರು, ನೀವು ದೊಡ್ಡ ಮೂರ್ತಿನ ಎಲ್ಲ ಇದು ಮಾಡ್ತೀರಿ, ಮೇಲೆ ಹತ್ಕೊಂಡು ಇದು ಮಾಡೋ ಅಂಥದ್ದು, ಅಲ್ಲಿ ಜನರಿಗೆ ಕಾಣಿಸೋದೇ ಇಲ್ಲ, ಅಲ್ಲೇ ನಿಂತಿರ್ತೀರಿ, ಈ ಥರದ್ದೆಲ್ಲ ಆಗಬಾರ್ದು ಅಂದಾಗ ನಾವೆಲ್ಲ ಕೂತು ಚರ್ಚೆ ಮಾಡಿ ಏನು ನಾವೀಗ ಮರ ತಂದಿದ್ದೀವಿ, ಮರ ತಂದು ವಿಸರ್ಜನೆ ಮಾಡ್ತೀವಿ, ಅದಕ್ಕೆ ಪೂಜೆಗೆ ಸಂಪ್ರದಾಯ ಪ್ರಕಾರ ಒತ್ತು ಕೊಡಬೇಕು ಅಂತೇಳಿ ಈಗಾಗಲೇ ಸಮಿತಿ ನಿರ್ಧಾರ ಮಾಡಿ ನಾವು ಅದನ್ನು ವಿಶೇಷವಾಗಿ ಜನರಿಗೆ ಕಾಣಂಗೆ ಹೇಗೆ ಮಾಡಬೇಕು ಅಂತೇಳಿ ಎಲ್ಲ ಈಗ ತೀರ್ಮಾನ ತೊಗೊಂಡಿದ್ದೀವಿ. ಅದು ಮಂಗಳವಾರ ನೀವು ಹೇಳ್ದಂಗೆ ಗಾಂಧಿ ಬಜಾರ್ನಲ್ಲಿ ಕಳೆದ ಎಲ್ಲ ಬಾರಿಗಿಂತ ಈ ಸತಿ ವಿಶೇಷವಾಗಿ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಕೊಡೋರಿಗೆ, ತಾಯಂದಿರಿಗೆ ಆ ಮಕ್ಕಳು ಕರ್ಕೊಂಬಂದಿರ್ತಾರೆ, ಅವರಿಗೆ ತೊಂದರೆ ಆಗದಿದ್ದಂಗೆ ಈಗಾಗಲೇ ಅವ್ರು ಹೇಳಿದ್ರು ಅಧ್ಯಕ್ಷರು, ಜರ್ಮನ್ ಟೆಂಟ್ ಹಾಕಿರ್ತೀವಿ ಅಂತ ಹೇಳಿ ಅಲ್ಲಿಂದ ವಿಶೇಷವಾದಂಥ ವ್ಯವಸ್ಥೆಗಳು ಸಹ ಪಾನಕದಿಂದ ಹಿಡಿದು ನೀರಿಂದ ಹಿಡಿದು ಪ್ರತಿಯೊಂದು ಇರುತ್ತೆ. ಮತ್ತು ಅಲ್ಲೇ ನಾವು ಪ್ರಸಾದ ವಿತರಣೆ ವ್ಯವಸ್ಥೆಯನ್ನು ಮಾಡಿರ್ತೀವಿ. ತೀರ್ಥ ಪ್ರಸಾದದ ವಿತರಣೆಗಳನ್ನು ಸಹ ನಮ್ಮ ವಾಸವಿ ಯೋಜನಾ ಸೇವದ ಸಂಘದವರು ಅದ್ರ ಜವಾಬ್ದಾರಿ ತೊಗೊಂಡಾರೆ. ನಾವು ಅಲ್ಲೇ ಪ್ರಸಾದ ವಿತರಣೆಯನ್ನು ಮಾಡೋ ಅಂಥದ್ದನ್ನು ಮಾಡಿದ್ದೀವಿ. ಅದು ಕೊನೆಗೆ ರಾತ್ರಿ 9 ಗಂಟೆಗೆ ನಾವು ಅಲ್ಲಿಂದ ಹೊರಡುವಂಥದ್ದು. ಅಲ್ಲಿಂದ ನಾವು ಎದುರು ಗಾಂಧಿ ಬಜಾರಿಗೆ ಬರ್ತಿದ್ದಂಗೆ ಗಂಗಾ ಪರಮೇಶ್ವರಿ ರಸ್ತೆಯಲ್ಲಿ ಬಂದಾಗ ಗಂಗಾ ಮತಸ್ಥ ಸಮಾಜದವರು ದೇವಿನ ಅಲ್ಲಿ ಘಟೇವು ಅಂತೀವಿ, ಇನ್ನು ನಾವು ಭಾಷೆಯಲ್ಲಿ ಗಂಗೆ ಅಂತೀವಿ, ಅದರ ಮೂಲಕ ಎದುರುಗೊಳ್ತಾರೆ. ಅಲ್ಲಿ ಒಂದು ಪೂಜೆ ನಡೆಯುತ್ತೆ. ಅಲ್ಲಿಂದ ನಾವು ಮತ್ತೆ ಮುಂದುವರಿದು ಇಲ್ಲಿ ಗದ್ಗೆ ಹತ್ರ ಬಂದಾಗ ವಿಶೇಷವಾಗಿ ವಿದ್ಯಾನಗರದ ಕರ್ಲಟ್ಟಿಯ ಹರಿಜನರು ಸಮಾಜದವರು ಬೇವಿನುಡಿಯ ಜೊತೆಗೆ ಇಲ್ಲಿ ಎದುರುಗೊಳ್ತಾರೆ ನಮಗೆ ಮಾರಿಕಾಂಬೆಗೆ. ಅವ್ರದ್ದು ಪೂಜೆ ಸಲ್ಲತ್ತೆ. ಇದಾದಮೇಲೆ ದೇವಿಯ ಗದ್ದಿಗೆ ಪ್ರವೇಶ ಆಗತ್ತೆ. ಈ ದೇವಿಯನ್ನು ಅಲ್ಲಿಂದ ತರೋ ಅಂಥದ್ದು ಆಗಿನ ಕಾಲದಿಂದ ಉಪ್ಪಾರ ಸಮುದಾಯದವರು ಅದನ್ನು ಗದ್ದಿಗೆ ತಂದು ಕೂರಿಸ್ಬೇಕು ಅಂತ ಹೇಳಿ ಇರೋವಂಥದ್ದು. ಅವರು ಇಲ್ಲಿ ತಂದು ಕೂರಿಸಿದ್ಮೇಲೆ ಕುರುಬ ಸಮುದಾಯದ ಚೌಡಿಕೆ ಮಂಥನ ಅಂತ ಇದೆ ಗದ್ದಿ ಬಜಾರಲ್ಲಿ, ಅವರು ಇಲ್ಲಿ ಪೂಜೆನ ಸಲ್ಲಿಸ್ತಾರೆ. ಇದು ಎಲ್ಲವೂ ಸಂಪ್ರದಾಯ ಮತ್ತೆಲ್ಲವೂ ಟೈಮಿಗೆ ಸರಿಗೆ ಆಗಬೇಕಾಗಿದೆ. ಅದಾದ ಮೇಲೆ ಅವರು ಅದಕ್ಕೆ ದೇವಿಗೆ ನೈವೇದ್ಯ ಎಲ್ಲ ಮಾಡಾದ್ಮೇಲೆ ನಮ್ಮ ವಾಲ್ಮೀಕಿ ಸಮಾಜದವರು ನಾಯಕರು ಆ ದೇವಿಗೆ ಪೂಜೆನ ಆರಂಭಿಸ್ತಾರೆ. ಅವ್ರದ್ದು ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ
ಗದ್ಗೆಯಲ್ಲಿ ಪ್ರಾರಂಭ ಆಗುತ್ತೆ 10 ಗಂಟೆವರೆಗೂ. 10 ಗಂಟೆಯಿಂದ ಮತ್ತೆ 4 ಗಂಟೆವರೆಗೂ ಉಪ್ಪಾರ ಸಮಾಜದವರು, ಅದರ ನಂತರ 11 ಗಂಟೆವರೆಗೂ ಮಡಿವಾಳ ಸಮಾಜದವರು. ಈ ರೀತಿ 4 ದಿನನೂ ಆ ಪೂಜಾ ವಿಧಾನ ಇಲ್ಲಿದ್ದೇ ಇರುತ್ತೆ. ಈ 3 ಸಮುದಾಯದವರು ನಿರಂತರವಾಗಿ ಅದನ್ನು ಮಾಡ್ತಾರೆ. ಅದಾದಮೇಲೆ ಲಾಸ್ಟ್ ಶನಿವಾರ ದಿವಸ ನಮ್ಮ ದೇವಿಯ ವನಪ್ರವೇಶದ ಮೆರವಣಿಗೆ. ವಿಶೇಷವಾಗಿ ಈ ಬಾರಿ ಎಲ್ಲ ಹಿರಿಯರು ಸೇರಿ ಕಲಾ ತಂಡಗಳನ್ನು, ಈಗಾಗಲೇ ಚಿತ್ರದುರ್ಗ, ಹೊನ್ನಾಳಿ, ಬೇರೆ ಬೇರೆ ಕಡೆಯಿಂದ ಮಾರಿ ಜಾತ್ರೆಗೆ ಏನಿರಬೇಕೋ ಆ ಥರದ ತಂಡಗಳನ್ನು ಈಗಾಗಲೇ ನಾವು ಅಧ್ಯಕ್ಷರು ಎಲ್ಲ ಕೂತು ಈ ತಂಡವನ್ನು ಈ ಸತಿ ಕಲಾ ತಂಡಕ್ಕೆ ಹೆಚ್ಚು ಮೆರುಗು ಕೊಟ್ಟಿದ್ದೀವಿ. ಇವೆಲ್ಲವೂ ಸಹ ಈ ಬರಬೇಕಾದ್ರೆ ಮತ್ತು ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಇದನ್ನು ವಿಶೇಷವಾಗಿ ಇರುತ್ತೆ. ಮತ್ತು ನಾವು ಇಲ್ಲಿಂದ ಗಾಂಧಿ ಬಜಾರಿಂದ BH ರಸ್ತೆ, ಮೀನಾಕ್ಷಿ ಭವನ, ಅಲ್ಲಿಂದ ಟ್ಯಾಂಕ್ ಬಂಡ್ ರಸ್ತೆ ಅಂತೀವಿ, ಜಯದೇವ ಸರ್ಕಲ್ಲು, ಸಂಗೊಳ್ಳಿ ರಾಯಣ್ಣನವರೆಗೂ ಮಾತ್ರ ಇದ್ರ ಜೊತೆಗೆ ಹೋದವ್ರು ಹೋಗ್ಬೋದು. ಅದ್ರ ನಂತರ ಎಲ್ಲರೂ ಬಂದಾಗತ್ತೆ. ಆಮೇಲೆ ಮಡಿವಾಳ ಸಮಾಜದವರು ಅದನ್ನು ವನಕ್ಕೆ ಫ್ಲೈಓವರಿಂದ ಆ ಕಡೆಗೆ ಅಲ್ಲಿ ವಿಸರ್ಜನೆ ಮಾಡೋವಂಥದ್ದು. ಇದು ಜಾತ್ರೆಗೆ ಸಂಬಂಧಪಟ್ಟಂಥ ಪೂಜಾ ವಿಧಾನಗಳು. ಅಧ್ಯಕ್ಷರು ಅವಾಗಲೇ ಹೇಳ್ತಾ ಈ ಬೆಳ್ಳಿ ಬಂಗಾರದ್ದು ಎಲ್ಲ ಹೇಳಿದ್ರು. ಇದು ನಾವು ಈ ತಂಡ, ಈ ಪದಾಧಿಕಾರಿಗಳು ಬಂದ ನಂತರ ದೇವಸ್ಥಾನಕ್ಕೆ ಭಕ್ತರೇ ಕೊಟ್ಟಂಥ ಬಂಗಾರ 1 kg 63 ಗ್ರಾಮ್ ಇತ್ತು. ಅದು ಕರಗಿಸಿದ ಮೇಲೆ 748 ಗ್ರಾಮ್ ಬಂತು. ಅದರ ನಂತರ ದೇವಸ್ಥಾನದ ಭಕ್ತರು ಕೊಟ್ಟಂಥ ಕಾಣಿಕೆಯಿಂದ ನಾವು ಮತ್ತೆ 1 kg 600 ಗ್ರಾಮು, ಅದಷ್ಟೇ ಅಲ್ಲದೆ ಅದಕ್ಕಿಂತ ಈ 2 ವರ್ಷದ ಅವಧಿಯಲ್ಲಿ ಕಳೆದಕ್ಕಿಂತ ಸುಮಾರು 25 kg ಅಷ್ಟು ಒಳಗಡೆಗೆ ಪ್ರಭಾವಳಿ ಎಲ್ಲವೂ ಬೆಳ್ಳಿದೆ. ಅಮ್ಮನಿಗೆ ಮತ್ತೆ ಮುಖಕವಚ, ಮೂರ್ತಿ ಇವೆಲ್ಲವೂ ಸಹ